ಮೈಲ್ಡ್ ಆಗಿರ್ಲಿ, ನೀನ್ ಯಾರು ಹೇಳೋದಿಕ್ಕೆ ಅಂತ ಕೇಳಬಾರ್ದಲ್ಲ ನೀವು. ಎಲ್ರಿಗೂ ನಮಸ್ಕಾರ, ಶುಭೋದಯ. ಗುಡ್ ಮಾರ್ನಿಂಗ್ ಅಮ್ಮ. ಆ್ಯಸ್ ಯೂಶುವಲ್ ಪ್ರತಿ ರಾತ್ರಿ ನಾನು ನೆನೆ ಹಾಕೋ ರೀತಿ ಎಲ್ಲ ಕಾಳುಗಳನ್ನು ನೆನೆ ಹಾಕ್ಕೊಂಡಿದ್ದೆ. ಹಾಗೆಯೇ ಬಾದಾಮಿನ ಕೂಡ ನೆನೆ ಹಾಕಿದ್ದೆ. ಸ್ವಲ್ಪ ಜಾಸ್ತಿನೇ ಹಾಕಿರ್ತೀನಿ ಬಿಕಾಸ್ ಇತ್ತೀಚೆಗೆ ಪಾಪುಗೆ ಒಂದು ಬಾದಾಮಿನ ತೆಗೆದು ಹಾಕ್ತಾ ಇದ್ದೀನಿ. ಹಾಗೆಯೇ ಜಾಸ್ತಿ ನೆನೆ ಹಾಕಿದಾಗ ವೇಸ್ಟ್ ಆಗುತ್ತಲ್ಲ ಅಂತಾದ್ರೂ ಅಮ್ಮ ತಿಂತಾರೆ ಅನ್ನೋ ಕಾರಣದಿಂದ ಇದರೊಟ್ಟಿಗೆ ಮೆಂತೆ ಕಾಳನ್ನ ಕೂಡ ನೆನೆ ಹಾಕಿದ್ದೆ. ಸೊ ಆ ನೀರಿನ ಸಮೇತ ನಾನಿವಾಗ ಕುಡಿತೀನಿ ಆ್ಯಂಡ್ ಚೆನ್ನಾಗಿ ಜಗ್ದು ಮೆಂತೆ ಕಾಳನ್ನು ತಿಂತೀನಿ. ಮನೇಲಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ, ಚಿಕ್ಕ ಪುಟ್ಟ ಕೆಲಸ ಮಾಡೋದ್ರಲ್ಲೇ ಟೈಮ್ ಹೋಗುತ್ತೆ. ಆ್ಯಂಡ್ ಇವತ್ತು 2-3 ವಿಡಿಯೋಸ್ ಎಡಿಟಿಂಗ್ ಇತ್ತು. ಸೊ ಹಾಗಾಗಿ ಇಡೀ ದಿನ ಅದ್ರ ಕಡೆನೇ ಗಮನ ಇತ್ತು. ಎಷ್ಟೇ ಆ್ಯಕ್ಟಿವ್ ಆಗಿದ್ರೂ ಮನೇಲಿ ಪೂರ್ತಿ ಇದ್ಬಿಟ್ರೆ ಯಾವುದೋ ಒಂದು ರೀತಿ ಸೋಂಬೇರಿತನ ಅಂತ ಹೇಳ್ಬೋದು. ಸೊ ಚಿಕ್ಕ ಪುಟ್ಟ ಕೆಲಸ ಮುಗಿಸ್ಕೊಂಡು ದಿನನಿತ್ಯ ಇತ್ತೀಚೆಗೆ ನಾನು ರಾಗಿ ಗಂಜಿನ ಬೆಳಗಿನ ಬ್ರೇಕ್ಫಾಸ್ಟ್ ಆಗಿ ತಗೋತಾ ಇದ್ದೀನಿ. ಸೊ ಅಮ್ಮ ಸಿಂಪಲ್ ಆಗಿ ರಾಗಿ ಗಂಜಿ ಮಾಡ್ತಾರೆ. ಮೊದಲಿಗೆ ಒಂದು ದೊಡ್ಡ ಲೋಟ ನೀರು ಹಾಕೋತಾರೆ, ಅದಕ್ಕೆ 1-2 ಚಮಚ ರಾಗಿ ಮಾಲ್ಟ್ನ ಪೌಡರ್ ಹಾಕ್ತಾರೆ. ಅದ್ರೊಟ್ಟಿಗೆ ಉಪ್ಪನ್ನು ಹಾಕೋಬಹುದು, ಬಟ್ ನನಗೆ ಸಿಹಿ ಇಷ್ಟ ಅಂತ ಅಮ್ಮ 1-2 ಚಮಚ ಬೆಲ್ಲದ ಪುಡಿನ ಬೆರೆಸ್ತಾರೆ. ನಿಧಾನವಾಗಿ ಕಲಿಸ್ತಾನೆ ಇರಬೇಕು, ಗಂಟು ಆಗದೆ ರೀತಿ ನೋಡ್ಕೋಬೇಕು. ದಟ್ಸ್ ಆಲ್. 5-10 ನಿಮಿಷ ಕುದಿಸಿದ್ರೆ ರಾಗಿ ಮಾಲ್ಟ್ ರೆಡಿ ಆಗುತ್ತೆ. ಇನ್ನು ರಾಗಿಯನ್ನು ತಿಂದವನು ನಿರೋಗಿ ಆಗುವನು ಅಂತ ಹೇಳ್ತಾರೆ. ಅದರಲ್ಲಿ ಹೇರಳವಾದ ಕ್ಯಾಲ್ಸಿಯಂ ಇರುತ್ತೆ. ಸೊ ನಾನು ಅಮ್ಮ ಮಾತಾಡ್ಕೊಂಡು ಅವರೊಂದು ಲೋಟ ನಾನೊಂದು ಲೋಟ ರಾಗಿ ಮಾಲ್ಟನ್ನ ಸವದಾಯ್ತು. ಸ್ವಲ್ಪ ಹೊತ್ತಾದಮೇಲೆ ದಾಳಿಂಬೆ ಹಣ್ಣು ತಿಂದೆ. ಹಾಗೆಯೇ ಅಮ್ಮ ಕೂಡ ಏನೋ ಕೆಲಸ ಮಾಡ್ತಾಯಿದ್ರು. ಅದಾದಮೇಲೆ ಫ್ರೆಶ್ ಅಪ್ ಆಗಿ ನಾನು ಕೂಡ ನನ್ನ ಸಿಂಪಲ್ ಸ್ಕಿನ್ ಕೇರ್ ರೂಟೀನ್ನ ಮುಗಿಸ್ಕೊತೀನಿ. ಸ್ನಾನ ಆದ ತಕ್ಷಣ ಅಥವಾ ಫೇಸ್ ಕ್ಲೆನ್ಸ್ ಮಾಡಿದ ತಕ್ಷಣ ನಿಮ್ಮ ಇಷ್ಟದ ಸಿರಮ್ ಅಥವಾ ಮಾಯಶ್ಚರೈಸರ್ ಬಳಸೋದು ಒಳ್ಳೆಯದು. ನಾನಿವತ್ತು ಮಾಮಾಅರ್ತ್ ರವರ ರೈಸ್ ವಾಟರ್ UV ಆಕ್ಟಿವ್ ಸಿರಮ್ನ ಯೂಸ್ ಮಾಡ್ತಿದ್ದೀನಿ. ಇದರಲ್ಲಿರುವ ರೈಸ್ ವಾಟರ್ ಬ್ರೈಟನ್ಸ್ ಆ್ಯಂಡ್ ಗಿವ್ಸ್ ಗ್ಲಾಸ್ ಸ್ಕಿನ್ ಗ್ಲೋ. ಹಾಗೆಯೇ ನಯಾಸಿನಮೈಡ್ ರೆಡ್ಯೂಸಸ್ ಡಾರ್ಕ್ ಸ್ಪಾಟ್ಸ್ ಆ್ಯಂಡ್ ಈವನ್ಸ್ ಸ್ಕಿನ್ ಟೋನ್. ಈ ಸಿರಮ್ನ ಅಪ್ಲೈ ಮಾಡಿದ ತಕ್ಷಣ ಸ್ಕಿನ್ ಹೈಡ್ರೇಟಿಂಗ್ ಅನ್ಸುತ್ತೆ, ಗ್ಲಾಸಿ ಗ್ಲೋ ಅನ್ಸುತ್ತೆ. ಈ ಮೂಲಕ ನಾವು ಗ್ಲಾಸ್ ಸ್ಕಿನ್ ಚಾಲೆಂಜ್ ಕೂಡ ತಗೋಬಹುದು. ಸಿರಮ್ ಬಳಸೋರಿಗೆ ಇದು ಸಖತ್ ಇಷ್ಟ ಆಗುತ್ತೆ. ಹಾಗೇನೆ ಲೈಟ್ ವೇಟ್ ಇರೋದ್ರಿಂದ ಈಸಿಯಾಗಿ ಸ್ಕಿನ್ಗೆ ಅಬ್ಸಾರ್ಬ್ ಆಗುತ್ತೆ. ಈ ರೀತಿ ಸಿರಮ್ ಅಪ್ಲೈ ಮಾಡಿ ಅಪ್ವರ್ಡ್ ಮೋಷನ್ ಅಲ್ಲಿ ನಿಧಾನವಾಗಿ ಅಂದ್ರೆ ಜೆಂಟಲ್ ಆಗಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ ಇನ್ನೂ ಹೈಡ್ರೇಟಿಂಗ್ ಅನ್ಸುತ್ತೆ. ರೆಗ್ಯುಲರ್ ಆಗಿ ಯೂಸ್ ಮಾಡಿ ವಿಸಿಬಲ್ ರಿಸಲ್ಟ್ ನ ಕೂಡ ನೀವು ಕಾಣಬಹುದು. ಮಾಮಾಅರ್ತ್ ರವರು ನಾವು ಕೊಡೋ ಫೀಡ್ಬ್ಯಾಕ್ ಆಧಾರದ ಮೇಲೆ ಪ್ರಾಡಕ್ಟ್ಸ್ ನ ಇಂಪ್ರೂವ್ ಮಾಡ್ತಾರೆ. ಈಚೆಗೆ ನಮ್ಮ ಇನ್ಪುಟ್ ನ ಆಧರಿಸಿ ಅನಿಯನ್ ಶಾಂಪೂನ ಸುಧಾರಿಸಿದ್ದಾರೆ ಕೂಡ. ಜೊತೆಗೆ ರಿಸರ್ಚ್ ಅಂಡ್ ಇನೋವೇಷನ್ ಗಳ ಮೂಲಕ ಪ್ರಾಡಕ್ಟ್ಸ್ ನ ಅಪ್ಗ್ರೇಡ್ ಮಾಡ್ತಾರೆ. ನಿಮಗೆ ಈ ಪ್ರಾಡಕ್ಟ್ ಇಷ್ಟ ಆಗಿದ್ರೆ ಮಾಮಾಅರ್ತ್ ರವರ ವೆಬ್ಸೈಟಲ್ಲಿ ನನ್ನ ಕೂಪಾನ್ ಕೋಡ್ ಪ್ರಭುದೇವ 2024ನ ಬಳಸಿ 20% ಆಫ್ ಕೂಡ ಪಡಿಬಹುದು. ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್ ಹಾಗೆಯೇ ನಿಮ್ಮ ಹತ್ತಿರದ ಸ್ಟೋರ್ಸ್ಗಳಲ್ಲೂ ಈ ಪ್ರಾಡಕ್ಟ್ ಲಭ್ಯ ಇರುತ್ತೆ. ಇನ್ನು ಮಧ್ಯಾಹ್ನದ ಊಟಕ್ಕೆ ಚಪಾತಿ, ಕ್ಯಾಪ್ಸಿಕಮ್ ಪಲ್ಯ, ಸ್ವಲ್ಪ ಕಾಳುಗಳು, ಸೌತೆಕಾಯಿ ಹಾಗೆಯೇ ತುಪ್ಪ ಅಂತೂ ನಾನು ಬಿಡೋದೇ ಇಲ್ಲ. ನನಗೆ ತುಪ್ಪ ಅಂದರೆ ತುಂಬ ಇಷ್ಟ. ತುಪ್ಪ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆಯದು. ಸೊ ಇದು ತಿಂದಿದ್ದು ಆಯಿತು. ಇದಾದ್ಮೇಲೆ ಮತ್ತೆ ನನ್ನ ಎಡಿಟಿಂಗ್ನ ಶುರು ಮಾಡಿಕೊಂಡೆ. ವ್ಲಾಗ್ನ ಶೂಟ್ ಮಾಡೋದಕ್ಕಿಂತ ಎಡಿಟಿಂಗ್ಗೆ ಸಖತ್ ಟೈಮ್ ಹಿಡಿಯುತ್ತೆ. ಪಾಪುಗೆ ಫಸ್ಟ್ ಕ್ರೈಯಲ್ಲಿ ಹೊಸ ಬಟ್ಟೆ ಆರ್ಡರ್ ಮಾಡಿದೆ. ಸೊ ನಾನು ಅಮ್ಮ ಅದನ್ನೆಲ್ಲ ಅನ್ಪ್ಯಾಕ್ ಮಾಡಿದ್ವಿ. ಪ್ರತಿ ಸಲ ಅವಳು ಡ್ರೆಸ್ ತರಿಸಿದಾಗ ಆ ಪುಟ್ಟ ಡ್ರೆಸ್ ನೋಡೋದೇ ಒಂದು ಖುಷಿ. ಬಹುಶಃ ಎಲ್ರಿಗೂ ಈ ಒಂದು ಅನುಭವ ಆಗಿರುತ್ತೆ. ಇವತ್ತಿನ ದಿನ ಆದ್ರೂ ಸಖತ್ ಫಾಸ್ಟ್ ಅನ್ನಿಸ್ತಾ ಇತ್ತು. ಹೊತ್ತು ಹೋಗಿದೆ ಗೊತ್ತಾಗಿಲ್ಲ. ಡಿಫ್ರೆಂಟ್ ಆಗಿ ಏನಾದ್ರೂ ತಿನ್ನೋಣ ಅಂತ ಇವತ್ತು ಬ್ರೆಡ್ ನ ಬಳಸದೆ ಸ್ಯಾಂಡ್ವಿಚ್ ಮಾಡ್ಕೋತಾ ಇದ್ದೀನಿ. ಅದು ಕೂಡ ಮೊಳಕೆ ಕಾಳನ್ನ ಬಳಸಿ. ಎಲ್ಲಾ ರೀತಿಯ ಮಿಕ್ಸ್ಡ್ ಮೊಳಕೆ ಬಂದಿರುವಂತಹ ಕಾಳುಗಳು ಅಥವಾ ನಾನು ಮಾಡ್ತಿದ್ದೀನಲ್ಲ ರಾತ್ರಿ ನೆನೆ ಹಾಕಿರುವಂತಹ ಕಾಳುಗಳಾದ್ರೂ ಸಾಕು. ಇದನ್ನ ಮೊದಲಿಗೆ ಈ ರೀತಿ ಚಾಪರ್ನ ಸಹಾಯದ ಮೂಲಕ ಸ್ವಲ್ಪ ಚಿಕ್ಕ ತುಂಡುಗಳನ್ನಾಗಿ ಮಾಡ್ಕೋಬೇಕು. ಈವನ್ ಮಿಕ್ಸಿಲಿ 1-2 ಝೀ ಅಂತ ಅನ್ಸಿದ್ರು ಪರವಾಗಿಲ್ಲ. ನಿಮ್ಗೆ ಅರ್ಥ ಆಗಿರುತ್ತೆ ಅನ್ಕೋತೀನಿ. ಸೊ ಅವಾಗ ಈ ರೀತಿಯಾಗಿ ನಮ್ಗೆ ಸಿಗುತ್ತೆ. ಸ್ವಲ್ಪ ತುರಿಯಾಗಿ ಬರುತ್ತೆ. ಇದಕ್ಕೆ ನಾನು ಪನ್ನೀರ್ನ ಕೂಡ ಈ ರೀತಿ ತುರ್ಕೋತೀನಿ. ನಿಮ್ಗೆ ಎಷ್ಟು ಇಷ್ಟನೋ ಅಷ್ಟು ಪನ್ನೀರ್ನ ಹಾಕಬಹುದು. ನಾನು ಒಂದ್ ಸ್ವಲ್ಪ ಪನ್ನೀರ್ನ ಬಳಸ್ತಾ ಇದ್ದೀನಿ ಇಲ್ಲಿ. ಈಗ ಇದಕ್ಕೆ 1-2 ಚಮಚ ಹಸಿ ಕಡಲೆ ಹಿಟ್ಟು ಅಂದ್ರೆ ಬೇಸನ್ ಪೌಡರ್ನ ಬೆರೆಸ್ಕೋತಾ ಇದ್ದೀನಿ. ಇದ್ರೊಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕೋತೀನಿ. ಹಾಗೇನೆ ನಿಮ್ಮ ಹತ್ರ ಯಾವ ಮಸಾಲಾ ಪೌಡರ್ ಇರುತ್ತೋ ಅದು ಅಂದ್ರೆ ಚಾಟ್ ಮಸಾಲ ಆಗಿರ್ಬೋದು, ಗರಂ ಮಸಾಲ ಆಗಿರ್ಬೋದು, ಅದನ್ನ ಬಳಸ್ಕೊಳ್ಳಿ. ಹಾಗೇನೆ ಚಿಲ್ಲಿ ಫ್ಲೇಕ್ಸ್ ನ ಕೂಡ ನಾನು ಹಾಕೊಂಡೆ. ಸ್ವಲ್ಪ ಜೀರಿಗೆ ಪೌಡರ್ ಹಾಗೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಕೂಡ ಬಳಸ್ಕೋತಾ ಇದ್ದೀನಿ. ಈಗ ನಿಮ್ಮಿಷ್ಟದ ತರಕಾರಿಗಳನ್ನ ಚಿಕ್ಕದಾಗಿ ತುಂಡು ಮಾಡಿ ಹಾಕೋಬಹುದು. ನಾನಿಲ್ಲಿ ಕ್ಯಾಪ್ಸಿಕಮ್ ಹಾಗೇನೆ ಕ್ಯಾರೆಟ್ ನ
ಚಿಕ್ಕದಾಗಿ ಕತ್ತರಿಸಿ ಇದಕ್ಕೆ ಸೇರಿಸ್ಕೊಂಡೆ. ಇದೆಲ್ಲದನ್ನು ಯಾವುದೇ ನೀರನ್ನು ಬಳಸದೆ ಹಾಗೆಯೇ ಕಲಿಸ್ಕೋಬೇಕಾಗತ್ತೆ. ಈಗ ಈ ಮಿಕ್ಸ್ಚರ್ನ ನಿಮ್ಮಿಷ್ಟದ ಆಕಾರದಲ್ಲಿ ಅಂದರೆ ಉಂಡೆ ಆಕಾರದಲ್ಲಿ ಅಥವಾ ಸ್ಕ್ವೇರ್ ರೂಪದಲ್ಲಿ ಪ್ಯಾನ್ ಮೇಲೆ ನೀಟಾಗಿ ಈ ರೀತಿ ತಟ್ಟಿ ಅಥವಾ ಕೈಯಲ್ಲೇ ನೀವು ಸ್ವಲ್ಪ ಎಣ್ಣೆನ ಬಳಸಿ ತಟ್ಕೊಂಡು ಪ್ಯಾನ್ಗೆ ಹಾಕಿ ಫ್ರೈ ಮಾಡ್ಕೋಬಹುದು. ನಿಧಾನ ಉರಿಯಲ್ಲಿ ಇದನ್ನ ಬೇಯಿಸ್ಕೋಬೇಕಾಗತ್ತೆ. ಇದಕ್ಕೆ ನೀವು ಎಕ್ಸ್ಟ್ರಾ ಎಣ್ಣೆ ಆಗಲಿ ಏನೂ ಹಾಕೋ ಅವಶ್ಯಕತೆ ಇಲ್ಲ. ಬಟ್ ನಿಮಗೇನಾದ್ರೂ ಇನ್ನು ಸ್ವಲ್ಪ ರುಚಿ ಜಾಸ್ತಿ ಅನ್ನಿಸ್ಬೇಕು ಅಂದರೆ ಸ್ವಲ್ಪ ಮೇಲುಗಡೆ ಬೆಣ್ಣೆನ ಹಾಕೋಬಹುದು. ಸೊ ನೋಡ್ತಾ ಇದ್ದೀರಾ, ನಿಧಾನವಾಗಿ ನಾನು ಫ್ರೈ ಮಾಡಿಕೊಂಡೆ, ಈ ರೀತಿಯಾಗಿ ಕಾಣುತ್ತೆ. ಸೊ ಇದೇ ರೀತಿ ಎಲ್ಲದನ್ನು ನಾನು ಫ್ರೈ ಮಾಡಿಕೊಂಡೆ. ದ್ಯಾಟ್ಸ್ ಆಲ್. ಸೂಪರ್ ಟೇಸ್ಟಿ ಆಗಿರೋ ಬ್ರೆಡ್ ರಹಿತ ಸ್ಯಾಂಡ್ವಿಚ್ ರೆಡಿ. ಆಮೇಲೆ ಅನಿಸ್ತು ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡೋಣ, ಇಶ್ಯೂಗೆ ತುಂಬ ದಿನ ಆಗಿತ್ತು ಏನಾದರೂ ವಿಶೇಷವಾಗಿ ಮಾಡಿಕೊಟ್ಟು ಅಂತ. ಸೊ ಮನೇಲಿ ಬನ್ ಇತ್ತು. ಸೊ ಬನ್ ಮಧ್ಯೆ ಇದನ್ನ ಬರ್ಗರ್ ರೀತಿ ಹಾಕಿಟ್ರೆ ಹೇಗ್ ಅನ್ಸ್ಬಹುದು ಅಂತ ಟ್ರೈ ಮಾಡಿದೆ. ಸ್ವಲ್ಪ ಮೇನೀಸ್ ಬಳಸಿ ಅದ್ರ ಮೇಲ್ಗಡೆ ಚಿಕ್ಕದಾಗಿ ಹೆಚ್ಚಿರೋ ಟೊಮೆಟೊ, ಕ್ಯಾಪ್ಸಿಕಮ್ ಹಾಗೇನೆ ಸ್ವಲ್ಪ ಪೆರಿ ಪೆರಿ ಮಸಾಲ ಹಾಕಿ ಈ ರೀತಿಯಾಗಿ ಬರ್ಗರ್ ರೀತಿ ಮಾಡಿದೆ. ನೀವೇನಾದ್ರೂ ಮನೇಲಿ ಇದನ್ನ ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ಪದೇ ಪದೇ ಮಾಡ್ಕೋತೀರಾ, ಅಷ್ಟು ಚೆನ್ನಾಗಿ ಬಂತು. ಯಶು ಅವ್ರಿಗೆ ಸ್ವಲ್ಪ ಈ ರೀತಿ ಡಿಫ್ರೆಂಟ್ ಆಗಿ ಬರ್ಗರ್ ಥರ ಮಾಡಿದ್ದೀನಿ. ಸೊ ಅವರ ರೆಸ್ಪಾನ್ಸ್ ಹೇಗಿರುತ್ತೆ ನೋಡೋಣ, ಇಷ್ಟ ಆಗುತ್ತೋ ಇಲ್ವೋ, ಐ ಡೋಂಟ್ ನೋ. ಹಲೋ ಫ್ರೆಂಡ್. ಹಲೋ. ಬಹಳ ದಿನ ಆಗಿತ್ತು ನಿಮಗೆ ಈ ರೀತಿಯಾದಂಥ ಒಂದು ಫುಡ್ ರಿವ್ಯೂನ ಕೇಳ್ಬಿಟ್ಟು. ಎಸ್ ಎಸ್. ತಿಂದ್ಬಿಟ್ಟು ಆಮೇಲೆ ಹೇಳಿ. ನಿಜ ಹೇಳಿ ಪ್ಲೀಸ್. ನಿಜ ಹೇಳಿದ್ರೆ ನಿಜ ಹೇಳಿದ್ರೆ ಏನು ಮಾಡಲಿ ನಾನು. ಇಷ್ಟು ಈಸಿಯಾಗಿ ಹೊರಗಡೆಗಿಂತ ಟೇಸ್ಟಿಯಾಗಿ ಮನೇಲಿ ಬರ್ಗರ್ ಮಾಡ್ಕೋಬೋದು. ನೀವು ಕೂಡ ಡೆಫಿನೆಟ್ಲಿ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಇನ್ಫ್ಯಾಕ್ಟ್ ಎಷ್ಟೋ ವಿಷಯಗಳನ್ನು ಇನ್ನೂ ಶೂಟ್ ಮಾಡೋದಕ್ಕೆ ನಂಗೆ ಆಗಲಿಲ್ಲ. ಎಡಿಟಿಂಗ್ ಜಾಸ್ತಿನೇ ಇತ್ತು, ಹಾಗಾಗಿ ಸ್ವಲ್ಪ ಅದರಲ್ಲೇ ಬ್ಯುಸಿ ಆಗಿಬಿಟ್ಟೆ. ಇನ್ನು ಬ್ರೆಸ್ಟ್ ಫೀಡಿಂಗ್ ಮದರ್ಸ್ಗೆ ಎಲ್ರಿಗೂ ಅನುಭವಕ್ಕೆ ಬಂದಿರುತ್ತೆ, ಇದು ಪದೇ ಪದೇ ಹೊಟ್ಟೆ ಹಸಿತಾ ಇರುತ್ತೆ. ಸೊ ಹಾಗಾಗಿ ಅಂಥ ಟೈಮಲ್ಲಿ ನಾನು ಸ್ವಲ್ಪ ಹಣ್ಣು ತಿಂತೀನಿ, ಇಲ್ಲ ತರಕಾರಿಗಳನ್ನ ಬೇಯಿಸ್ಕೊಂಡು ತಿಂತೀನಿ, ಅಥವಾ ಈ ರೀತಿಯಾಗಿ ನಟ್ಸನ್ನು ತಿಂತೀನಿ. ಯೂಶಲಿ ನಾನು ಸನ್ಫ್ಲವರ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್, ಫ್ಲಾಕ್ಸ್ ಸೀಡ್ಸ್ನೆಲ್ಲ ಫ್ರೈ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಈಸಿಯಾಗಿ ಎಲ್ಲ ಒಂದೊಂದು ಚಿಕ್ಕ ಚಿಕ್ಕ ಚಮಚನ ಹಾಕೊಂಡ್ಬಿಟ್ರೆ ಈವ್ನಿಂಗ್ ಸ್ನ್ಯಾಕ್ ರೆಡಿ. ಸೊ ರಾತ್ರಿ ಊಟ ಮುಗಿಸಿ ಮಲಗೋದಕ್ಕಿಂತ ಸ್ವಲ್ಪ ಹೊತ್ತು ಮುಂಚೆ ನಾನು ಶುಂಠಿ ಟೀ ಮಾಡ್ಕೊಂಡೆ. ನನಗೆ ತುಂಬಾ 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 ಇಷ್ಟ ಆಗುವಂತಹ ಟೀ ಇದು. ಸ್ವಲ್ಪ ನೀರಿಗೆ ಶುಂಠಿನ ಜಜ್ಜಿ ಅಥವಾ ಶುಂಠಿನ ಈ ರೀತಿ ಚಿಕ್ಕದಾಗಿ ಕತ್ತರಿಸಿ ಕುದಿಸ್ಬೇಕು. ಚೆನ್ನಾಗಿ ಕೊತ 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 ಅಂತ ಕುದ್ದ ಮೇಲೆ ಇದನ್ನ ನಿಮ್ಮಿಷ್ಟದ ಗ್ಲಾಸ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಆದ್ರೆ ಇದು ಸ್ವಲ್ಪ ಆರೋದಕ್ಕೆ ಬಿಡಬೇಕಾಗತ್ತೆ ನೀವು, ಯಾಕಂದ್ರೆ ಇದು ಆರದ ಮೇಲೆ ನಾವು ನಿಂಬೆ ಹಣ್ಣು ಮತ್ತೆ ಜೇನುತುಪ್ಪವನ್ನ ಸೇರಿಸ್ಕೋಬೇಕಾಗತ್ತೆ. ಜೇನುತುಪ್ಪ ನೀವೇನಾದ್ರೂ ಬಿಸಿ ನೀರಿಗೆ ಬೆರೆಸಿದ್ರೆ ವಿಷವಾಗಿ ಕನ್ವರ್ಟ್ ಆಗುತ್ತೆ ಅಂತ ಆಯುರ್ವೇದದಲ್ಲಿ ಹೇಳ್ತಾರೆ. ಸೊ ಹಾಗಾಗಿ ಇದು ಸ್ವಲ್ಪ ನಸು ಬೆಚ್ಚಗೆ ಆದ್ಮೇಲೆ ನೀವು ಜೇನುತುಪ್ಪವನ್ನ ಸೇರಿಸ್ಕೋಬೇಕಾಗತ್ತೆ. ಇದ್ರೊಟ್ಟಿಗೆ ಇನ್ನೂ ಏನೇನೋ ಮಜಾ ಇತ್ತು ದಿನ, ಬಟ್ ನಂಗೆ ಎಲ್ಲದನ್ನ ಶೂಟ್ ಮಾಡೋದಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಪಾಪು ಇರೋದ್ರಿಂದ ಅವಳು ಮಲಗಿದಾಗ ಮಾತ್ರ ನಾನು ಶೂಟ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಸಖತ್ ಲಿಮಿಟೇಷನ್ ಇತ್ತು ನನಗೆ, ಹಾಗಾಗಿ ಎಲ್ಲದನ್ನ ಕವರ್ ಮಾಡೋಕ್ಕಾಗಲಿಲ್ಲ. ಎಸ್, ಇವತ್ತಿನ ವಾಟ್ ಐ ಈಟ್ ಇನ್ ಅ ಡೇ ಎಪಿಸೋಡ್ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಅಫ್ಕೋರ್ಸ್ ನನ್ನ ಎವ್ರಿಡೇ ಡೈಟ್ ಹೀಗೆ ಇರುತ್ತೆ ಅಂತ ಖಂಡಿತವಾಗ್ಲೂ ಹೇಳೋದಕ್ಕಾಗಲ್ಲ. ಎಲ್ಲರ ಮನೆಯಲ್ಲೂ ಹೇಗೆ ಒಂದೊಂದು ದಿನ ಬೇರೆ ಬೇರೆ ರೊಟೀನ್ ಇರುತ್ತೆ, ಡೆಫಿನೆಟ್ಲಿ ರೊಟೀನ್ ನಂದು ಬೇರೆ ಇದ್ದೇ ಇರುತ್ತೆ. ಆದರೆ ನನ್ನ ವೈಯಕ್ತಿಕವಾಗಿ ಕೆಲವೊಂದು ಮಾತುಗಳನ್ನು ಹೇಳಬೇಕು ಅಂದರೆ, ಆಹಾರವೇ ಔಷಧ ಅಂತ ಹೇಳ್ತಾರೆ, ವಾಟ್ ವಿ ಈಟ್ ವಿ ಬಿಕಮ್ ಅಂತ ಹೇಳ್ತಾರೆ. ಸೊ ಅದು 100% ಟ್ರೂ. ಹಾಗೆಯೇ ಸಿಂಪಲ್ ಆಗಿ ನನ್ನ ಭಾಷೆಯಲ್ಲಿ ಏನಾದರೂ ನಿಮಗೆ ಹೇಗಿರಬೇಕು ನಮ್ಮ ಆಹಾರ ಅಂತ ಹೇಳಬೇಕು ಅಂದರೆ, ನಿಮ್ಮ ತಟ್ಟೆಯಲ್ಲಿ ಎಲ್ಲ ರೀತಿಯಾದಂತಹ ಕಲರ್ಫುಲ್ ಆಹಾರ ಇರಲಿ. ಅಂದರೆ ಸೊಪ್ಪು, ತರಕಾರಿ, ಹಣ್ಣು, ಕಾಳುಗಳು, ಸೊ ಇದೆಲ್ಲ ಇದ್ದಾಗ ತಟ್ಟೆ ತುಂಬ ಕಲರ್ಫುಲ್ಲಾಗಿ ಆಹಾರ ಇತ್ತು ಅಂದರೆ ಎಲ್ಲ ನ್ಯೂಟ್ರಿಯೆಂಟ್ಸ್ ಅಥವಾ ಪೋಷಕಾಂಶಗಳು ನಮ್ಮ ದೇಹಕ್ಕೆ ತಲುಪುತ್ತೆ ಅಂತ ಅನ್ನುವಂಥದ್ದಷ್ಟೇ. ಹಾಗೆಯೇ ಊಟ ಮಾಡಬೇಕಾದ್ರೆ ಇದು ನನ್ನ ಪರ್ಸ್ನಲ್ ರಿಕ್ವೆಸ್ಟ್ ನಿಮ್ಮೆಲ್ರಿಗೂ ಕೂಡ, ಟಿ ವಿ ಹಾಕ್ಕೊಂಡು ಊಟ ಮಾಡುವಂಥದ್ದು, ಮೊಬೈಲ್ ನೋಡ್ಕೊಂಡು ಊಟ ಮಾಡುವಂಥದ್ದು ದಯವಿಟ್ಟು ಮಾಡಬೇಡಿ. ಇದು ಎಷ್ಟರ ಮಟ್ಟಿಗೆ ಅಭ್ಯಾಸ ಆಗಿ ಹೋಗಿದೆ ಅಂದರೆ, ಇದು ತಪ್ಪು ಅನ್ನೋದನ್ನು ಕೂಡ ನಾವು ಮರ್ತಿದ್ದೀವಿ. ಎಲ್ಲೋ ನಮ್ಮ ಜೀವನದಲ್ಲಿ ಇದು ಒಂದು ಭಾಗ. ನಾವು ಊಟ ಮಾಡಬೇಕಂದ್ರೆ ನಮ್ಮ ಟಿ ವಿ ಆನ್ ಮಾಡಬೇಕು ಅನ್ನೋಷ್ಟು ನಮಗೆ ರೂಢಿಯಾಗಿ ಹೋಗಿದೆ. ಐ ಥಿಂಕ್ ಇದು ಒಂದನ್ನು ದಯವಿಟ್ಟು ಆ್ಯಕ್ಚುಲಿ ಬಿಟ್ಟೇ ಬಿಡಿ ಅಂತ ಹೇಳಬೇಕು, ಆದರೆ ಸ್ವಲ್ಪ ಮೈಲ್ಡಾಗಿರಲಿ, ನೀನು ಯಾರು ಹೇಳೋದಕ್ಕೆ ಅಂತ ಕೇಳಬಾರ್ದಲ್ಲ ನೀವು. ಸೊ ಹಾಗಾಗಿ ದಯವಿಟ್ಟು ಅವಾಯ್ಡ್ ಮಾಡಿ ಅಂತ
ಪರ್ಸ್ನಲಾಗಿ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಊಟ ಆದ ತಕ್ಷಣ ಗಟಗಟ ಅಂತ ನೀರು ದಯವಿಟ್ಟು ಕುಡಿಬೇಡಿ. ಊಟ ಆಗಿ ಒಂದು 20-30 ನಿಮಿಷ ಆದಮೇಲೆ ನೆಮ್ಮದಿಯಾಗಿ ನೀರು ಕುಡೀರಿ. ಹಾಗೆಯೇ ಊಟ ಮಾಡಬೇಕಾದ್ರೆ ಸಂತೋಷವಾಗಿ, ನೆಮ್ಮದಿಯಾಗಿ, ತೃಪ್ತಿಯಿಂದ ಕೆಳಗಡೆ ಚಕ್ಲಪಕ್ಲ ಹಾಕ್ಕೊಂಡು, ತಟ್ಟೆ ಇಟ್ಕೊಂಡು, ಚೆನ್ನಾಗಿ ತಿನ್ಕೊಂಡು, ಎಷ್ಟು ಚೆನ್ನಾಗಿದೆಯಲ್ಲ ರುಚಿಯಾಗಿ ಅಂತ ಎಂಜಾಯ್ ಮಾಡಿಕೊಂಡು, ನಿಮಗೆ ಅಷ್ಟು ಪ್ರೀತಿಯಿಂದ ಯಾರಾದರೂ ಅಡುಗೆ ಮಾಡಿ ಹಾಕಿದರೆ ಅವರಿಗೆ ಒಂದೇ ಒಂದು ಪುಟ್ಟ ಕಾಂಪ್ಲಿಮೆಂಟ್, ಇವತ್ತು ತುಂಬ ಚೆನ್ನಾಗಾಗಿದೆ, ಅನ್ನ ಚೆನ್ನಾಗಾಗಿದೆ, ಅನ್ನ ಚೆನ್ನಾಗಿ ಆಗೇ ಆಗುತ್ತೆ, ಏನು ಸಾಂಬಾರು ಚೆನ್ನಾಗಾಗಿದೆನೋ, ಚಟ್ನಿ ಪುಡಿ ಚೆನ್ನಾಗಾಗಿದೆನೋ, ಹಪ್ಪಳ ಚೆನ್ನಾಗಾಗಿದೆನೋ, ಏನು ಹಾಕಿರ್ತಾರೋ ಅದು ಚೆನ್ನಾಗಾಗಿದೆ ಅಂತ ಅವ್ರಿಗೊಂದು ಪುಟ್ಟ ಕಾಂಪ್ಲಿಮೆಂಟ್ನ ಕೊಟ್ಟು ಅವ್ರ ಮನಸ್ಸನ್ನು ತೃಪ್ತಿಪಡಿಸಿ, ಅವ್ರಿಗೂ ಖುಷಿಪಡಿಸಿ, ನೀವು ಖುಷಿಯಿಂದ ಊಟ ಮಾಡಿದ್ರೆ 100% ನೀವು ತಿಂದಿದ್ದೆಲ್ಲ ಮೈಗೆ ಹತ್ತತ್ತೆ. ನೀವು ರಾಗಿ ಮುದ್ದೆ ತಿಂದರೂ ಅಷ್ಟೇ, ಚಪಾತಿ ತಿಂದರೂ ಅಷ್ಟೇ, ರೊಟ್ಟಿ ತಿಂದರೂ ಅಷ್ಟೇ, ಅಥವಾ ಏನಾದರೂ ವಡೆ, ಬಜ್ಜಿ, ಬೋಂಡ ಅಂತ ಮನೇಲಿ ಮಾಡ್ಕೊಂಡು ತಿಂದರೂ ಅಷ್ಟೇ, ಏನೇ ತಿಂದ್ರೂ ತೃಪ್ತಿಯಾಗಿ, ಖುಷಿಯಿಂದ, ನೆಮ್ಮದಿಯಾಗಿ ಊಟ ಮಾಡಿ ಅನ್ನೋದು ನನ್ನ ರಿಕ್ವೆಸ್ಟ್. ಇವತ್ತಿನ ಎಪಿಸೋಡ್ ಇದಾಗಿತ್ತು. ಮುಂದಿನ ವ್ಲಾಗಲ್ಲಿ ಆದಷ್ಟು ಬೇಗ ಮತ್ತೊಂದು ಏನಾದರೂ ಹೊಸ ವಿಷಯಗಳೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ, ಲಾಟ್ಸ್ ಆಫ್ ಲವ್.